ಹಿಂದುಳಿದ ವರ್ಗದವರ ಮೀಸಲಾತಿಯನ್ನು ಹೆಚ್ಚಳ ಮಾಡಬೇಕು ಅನ್ನುವಂಥದ್ದು ಶಿಫಾರಸಿನಲ್ಲಿದೆ. ಸೊ ಈಗ 32ರಷ್ಟಿದೆ, 51ಕ್ಕೆ ಏರಿಕೆ ಆಗಬೇಕು ಅನ್ನೋದು. ಹಿಂದುಳಿದ ವರ್ಗದ ಮೀಸಲಾತಿ ಹೆಚ್ಚಳಕ್ಕೆ ಶಿಫಾರಸು ಮಾಡಲಾಗಿದೆ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಶಿಫಾರಸು ಆಗಿದೆ. ಮುಂದೆ ಏನು ಅನ್ನುವಂಥ ಪ್ರಶ್ನೆ ಈಗ ಜಯಪ್ರಕಾಶ್ ಹೆಗಡೆ ನೇತೃತ್ವದಲ್ಲಿ ಸಮಿತಿ ಶಿಫಾರಸು ಮಾಡಲಾಗಿದೆ. ಸರ್ಕಾರಕ್ಕೆ ಶಿಫಾರಸು ಮಾಡಿ ಸಮಿತಿಯನ್ನು ಕೊಡಲಾಗಿದೆ. ಸದ್ಯ ಮೀಸಲಾತಿ ಎಷ್ಟಿದೆ ಈಗ ಅಂತಂದರೆ ಹೇಳಿದ್ರೆ 32%ರಷ್ಟಿದೆ. 51ಕ್ಕೆ ಹೆಚ್ಚಿಸುವ ಕುರಿತು ಶಿಫಾರಸು ಕೊಡಲಾಗಿದೆ. 51ರಷ್ಟು ಹೆಚ್ಚಳ ಮಾಡಿದ್ರೆ ನ್ಯಾಯ ಸಿಗತ್ತೆ, ಹಿಂದುಳಿದ ವರ್ಗಕ್ಕೆ ಜನಸಂಖ್ಯೆ ಅನುಸಾರವಾಗಿ ನ್ಯಾಯ ಕೊಡಲಾಗತ್ತೆ ಅಂಥೇಳಿ ಪ್ರಸ್ತುತ ರಾಜ್ಯದಲ್ಲಿ 56ರಷ್ಟು ಇರುವಂತಹ ಮೀಸಲಾತಿಯ ಪ್ರಮಾಣವನ್ನು ಈಗ ಹಿಂದುಳಿದ ವರ್ಗದ ಮೀಸಲಾತಿಯ ಹೆಚ್ಚಳ ಆಗಬೇಕು. ಈಗ ಅವರಿಗೆ ಕೊಟ್ಟಿರುವಂಥ ಮೀಸಲಾತಿ ಎಷ್ಟಿದೆ? 32ರಷ್ಟಿದೆ. ಅದನ್ನು 51ಕ್ಕೆ ಏರಿಸಬೇಕು ಅನ್ನೋದು ಜಯಪ್ರಕಾಶ್ ಹೆಗಡೆ ನೇತೃತ್ವದ ಈ ವರದಿ ಇದೆಯಲ್ಲ, ಅದರಲ್ಲಿ ಉಲ್ಲೇಖ ಮಾಡಲಾಗಿದೆ. 17ನೇ ತಾರೀಕಿಗೆ ಇದರ ಬಗ್ಗೆ ಕ್ಲಾರಿಟಿ ಸಿಗತ್ತೆ. ಈ ಜಾತಿ ಗಣತಿಯ ವರದಿಯಲ್ಲಿ ಉಲ್ಲೇಖ ಆಗಿರುವಂಥ ಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ಇದರ ಬಗ್ಗೆ ಪರಾವಿರೋಧ ಚರ್ಚೆ ಆಗ್ತಾ ಇದೆ, ಅದು ಬೇರೆ ವಿಚಾರ. ಆದರೆ ಇದರಲ್ಲಿ ಏನೆಲ್ಲ ಇದೆ ಅನ್ನುವಂಥ ಸಹಜವಾಗಿ ಎಲ್ರಿಗೂ ಪ್ರಶ್ನೆ ಇರುತ್ತೆ. ಜಯಪ್ರಕಾಶ್ ಹೆಗಡೆ ನೇತೃತ್ವದ ಸಮಿತಿಯಲ್ಲಿ ಏನೆಲ್ಲ ಇರಬಹುದು, ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿರಬಹುದು ಅಂತೇಳಿ. ಅದರಲ್ಲಿ ಪ್ರಮುಖ ಅಂಶ ಅಂತ ಹೇಳಿದ್ರೆ ಹಿಂದುಳಿದ ವರ್ಗದ ಮೀಸಲಾತಿಯ ವಿಚಾರ. ಹಿಂದುಳಿದ ವರ್ಗದ ಮೀಸಲಾತಿಯ ಹೆಚ್ಚಳಕ್ಕೆ ಶಿಫಾರಸು ಮಾಡಲಾಗಿದೆ. 32ರಷ್ಟಿದೆ ಈಗ, ಸೊ ಅದು 51ಕ್ಕೆ ಆಗಬೇಕು ಅನ್ನುವಂಥ ಶಿಫಾರಸು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು. ಫೋನ್ ಸಂಪರ್ಕದಲ್ಲಿದ್ದ ರಾಜಪ್ಪ, ಈಗ 32ರಿಂದ 51ಕ್ಕೆ ಏರಿಕೆ ಆಗಬೇಕು ಅಂಥೇಳಿ 17ನೇ ತಾರೀಕಿಗೆ ಇದರ ಬಗ್ಗೆ ಬಹುಶಃ ಕ್ಲಾರಿಟಿ ಸಿಗಬಹುದು. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ. ಎಂ ಕುಮಾರ್, ಈ ಒಂದು ವರದಿಯನ್ನ 12ನೇ ತಾರೀಕೇನು ಡಿಸ್ಕಷನ್ ಮಾಡ್ತಾರೆ, ಅವತ್ತು ಅದನ್ನ ಅಂಗೀಕಾರ ಮಾಡಿ ಅದೇ ದಿನ ಅದನ್ನ ಜಾರಿಗೊಳಿಸ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ಏನಂತಂದ್ರೆ ಈ ಒಂದು ಇಡೀ ವರದಿಯನ್ನ ಸಚಿವರುಗಳಿಗೆ ಎಂದು ಎಲ್ಲರಿಗೂ ಸಹ ಆ ಒಂದು ಪ್ರತಿಯನ್ನ ಕೊಡಲಾಗಿದೆ. ಹಾಗಾಗಿ ಸಚಿವರುಗಳು ಆ ಒಂದು ಪ್ರತಿಯನ್ನ ಓದಿಕೊಂಡು ಎಲ್ಲೆಲ್ಲಿ ತಮ್ಮ ಒಂದು ವಿಚಾರಗಳ ಬಗ್ಗೆ ಯಾವೆಲ್ಲ ವಿಷಯಗಳಿಗೆ ತಮ್ಮ ಆಕ್ಷೇಪ ಇದೆ ಅನ್ನೋದನ್ನ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಬೇಕಾಗತ್ತೆ. ಆ ಒಂದು ವ್ಯಕ್ತಪಡಿಸಿದ ನಂತರ ಆ ಒಂದು ವಿಷಯದಲ್ಲಿ ಏನು ಒಮ್ಮತದ ಏರ್ಪಟ್ಟ ನಂತರ ಈ ಒಂದು ಮೀಸಲಾತಿಯನ್ನ ಜಾರಿ ಮಾಡ್ಬೇಕಾ ಇಲ್ವಾ, ಅಥವಾ ಈ ಒಂದು ವರದಿಯನ್ನ ಒಪ್ಕೊಳ್ಬೇಕಾ ತಿರಸ್ಕರಿಸ್ಬೇಕಾ ಅಂತ ಬಗ್ಗೆ ಆಗತ್ತೆ. ಹಾಗಾಗಿ ಆ ಒಂದು ತಿರಸ್ಕಾರ ಅಥವಾ ಪುರಸ್ಕಾರ ಎರಡು ಆದ ನಂತರವೇ ಮುಂದಿನ ದಿನಗಳಲ್ಲಿ ಈ ಒಂದು ವರದಿಯನ್ನು ಜಾರಿ ಮಾಡಬೇಕಾ ಇಲ್ಲ ಅಂತ ಇಲ್ಲಿ ಸಿದ್ದರಾಮಯ್ಯನವರ ಏನು ಸರ್ಕಾರ ಅಥವಾ ಇಲ್ಲಿ ಜಯಪ್ರಕಾಶ್ ಹೆಗಡೆ ಅವರು ಮಾಡುವಂತ ಒಂದು ತಂತ್ರಗಾರಿಕೆ ಅಂತಂದ್ರೆ, ಹಿಂದೆ ಇದ್ದಂತಹ ವರದಿಯಲ್ಲಿ ಇದ್ದಂತಹ ಒಂದಷ್ಟು ಲೋಪದೋಷಗಳು ಅಂತಂದ್ರೆ ಏನು SC STಗಳು ಮತ್ತು OBC ಸಮುದಾಯದವರು ಸಂಖ್ಯೆ ಜಾಸ್ತಿ ಇತ್ತು ಅಂತ ಅನ್ನೋ ಕಾರಣಕ್ಕೋಸ್ಕರ ಆ ಒಂದು ಹಿಂದೆ ಸೋರಿಕೆ ಅಂತ ವರದಿಯನ್ನು ಮುಂದಿಟ್ಕೊಂಡು ಆ ಒಂದು ವರದಿಯನ್ನು ತಿರಸ್ಕರಿಸಬೇಕು ಅಂತ ಆರೋಪ ಇತ್ತು. ಈಗ ಇದೇ ಒಂದು ವರದಿಯಲ್ಲಿ ಬಹುತೇಕ ಹಿಂದಿನ ಅಂಕಿಅಂಶಗಳೇ ಮತ್ತೆ ಒಂದು ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಆದ್ರೆ ಇಲ್ಲಿ ಒಂದಷ್ಟು ಲಾಜಿಕ್ ಅನ್ನು ಮಾಡಲಾಗಿದೆ ಅಂತಂದ್ರೆ, ಹಿಂದೆ ಇದ್ದಂತ ವರದಿಯಲ್ಲಿ ಮೀಸಲಾತಿ ಪ್ರಮಾಣವನ್ನ ಮರುವರ್ಗೀಕರಣ ಮಾಡಬೇಕು ಅಂತ ಏನು ಶಿಫಾರಸನ್ನ ಮಾಡಿರ್ಲಿಲ್ಲ. ಅದ್ರ ಬದಲಾಗಿ ಈಗ ಹೊಸದಾಗಿ ಈ ಒಂದು ಇತರ ಸಮುದಾಯಗಳಿಗೂ ಸಹ ಮೀಸಲಾತಿಯನ್ನು ಮರುವರ್ಗೀಕರಣ ಮಾಡುವ ಮೂಲಕ ಆ ಸಮುದಾಯಗಳಿಗೂ ಸಹ ಮೀಸಲಾತಿ ಪ್ರಮಾಣ ಹೆಚ್ಚಳ ಮಾಡಿ ಅಂತ ಒಂದು ಒತ್ತಾಯವನ್ನ ಅಥವಾ ಒಂದು ಸೂಚನೆಯನ್ನ ಈ ಒಂದು ವರದಿಯಲ್ಲಿ ಕೊಡಲಾಗಿದೆ. ಆ ಮೂಲಕ ಎಲ್ಲ ಸಮುದಾಯಗಳಿಗೆ ಮೀಸಲಾತಿ ಪ್ರಮಾಣ ಹಂಚಿಕೆ ಆಗ್ಬೇಕು ಅಂತ ಅನ್ನೋದು, ಅಂದ್ರೆ ಈಗಿರುವಂತ ಮೀಸಲಾತಿಗಿಂತ ಇನ್ನಷ್ಟು ಪ್ರಮಾಣ ಹೆಚ್ಚಳ ಮಾಡ್ಬೇಕು ಅಂತ. ಈಗ SC ST ಹೊರತುಪಡಿಸಿ ST ಗಳಿಗೆ ಈಗಾಗಲೇ 24% ಮೀಸಲಾತಿ ಇದೆ. ಅದನ್ನ ಉಳಿದಂತೆ ಇತರ ಸಮುದಾಯಗಳಿಗೆ 36% ಇತ್ತು ಮೀಸಲಾತಿ, ಅದನ್ನ 51% ಹೆಚ್ಚಳ ಮಾಡಿ ಅಂತ SC ST ಮತ್ತು ಈಗ ಎಲ್ಲಾದ್ರೂ ಸೇರದಂತೆ ಈಗ ಏನು ಶಿಫಾರಸು ಮಾಡುವಂತ 51% ಒಟ್ಟು ಸೇರಿದ್ರೆ ಒಟ್ಟು 69.9% ಆಗುತ್ತೆ. ಅಂದ್ರೆ ರೌಂಡ್ ಫಿಗರ್ ಸುಮಾರು ಅಪ್ರಾಕ್ಸಿಮೇಟ್ಲಿ 70% ಆಗುತ್ತೆ. ಆ ಜಯಪ್ರಕಾಶ್ ಹೆಗಡೆ ವರದಿಲಿರುವಂತದ್ದು ಸುಮಾರು ಜಾರ್ಖಂಡ್ ಇರ್ಬೋದು ಅಥವಾ ಮಹಾರಾಷ್ಟ್ರ ಇರ್ಬೋದು, ತಮಿಳುನಾಡು ಇರ್ಬೋದು, ಅಲ್ಲಿ ಈಗಾಗಲೇ 69% 70% ಇದೆ. ಹಾಗಾಗಿ ನೀವು ಸಹ ಆ ಒಂದು ಮೀಸಲಾತಿನ ಕೊಡ್ಲಿಕ್ಕೆ ಯಾವ ಅಭ್ಯಂತರ ಇಲ್ಲ ಅಂತ ಅನ್ನೋದನ್ನು ಸಹ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ.
ಮತ್ತೆ ಈಗಿರುವಂತ ಹಾಲಿ ಪ್ರಕಾರ ಕೇಂದ್ರ ಸರ್ಕಾರ ನೀಡುವಂತ EWS ಎಕನಾಮಿಕಲಿ ಬ್ಯಾಕ್ವರ್ಡ್ನೆಸ್ ಇರೋದು ಎಕನಾಮಿಕಲ್ ವೀಕರ್ ಸೆಕ್ಷನ್ ಕೊಟ್ಟಿರುವಂತ ಒಂದು ಮೀಸಲಾತಿ ಪ್ರಕಾರ ಸುಮಾರು 66% ಈಗಾಗಲೇ ಎರಡು ರಾಜ್ಯ ಸರ್ಕಾರದ ಮೀಸಲಾತಿ ಕೇಂದ್ರ ಸರ್ಕಾರದ ಮೀಸಲಾತಿ ಎರಡೂ ಸೇರು ಸಹ ಅಧಿಕೃತವಾಗಿ ಅಂತಂದ್ರೆ 50% ಮೀಸಲಾತಿ ಏನು ರಾಜ್ಯ ಸರ್ಕಾರದ ಒಂದು ಸೀಲಿಂಗ್ ಇದೆ, ಅದರ ಜೊತೆಗೆ ಕೇಂದ್ರ ಸರ್ಕಾರದ EWS ಸೇರಿನೂ ಸಹ ನೀವು 60% ಹೆಚ್ಚು ಪರ್ಸೆಂಟೇಜ್ ಪ್ರಮಾಣ ಈಗಾಗಲೇ ಮೀಸಲಾತಿ ಬಂದಿದೆ. ಹಾಗಾಗಿ ಇನ್ನು 10% ಮೀಸಲಾತಿಯನ್ನು ಹೆಚ್ಚಳ ಮಾಡಿದ್ರೆ ಯಾವ ತಪ್ಪು ಇಲ್ಲ ಅಂತ ಅನ್ನೋದು ರಾಜ್ಯ ಸರ್ಕಾರ ಅಥವಾ ಈ ಒಂದು ಸಮಿತಿಯ ರೆಕಮೆಂಡೇಶನ್. ಹಾಗಾಗಿ ಈಗಿರುವಂತಹ ಮೀಸಲಾತಿಯನ್ನ ಮರುವರ್ಗೀಕರಣ ಮಾಡಿದ್ದೆ ಆದಲ್ಲಿ ಎಲ್ಲ ಸಮುದಾಯಗಳಿಗೂ ಸಹ ನೀವೊಂದಷ್ಟು ರಾಜಕೀಯವಾಗಿ ಅಥವಾ ಅವರ ಒಂದು ಇದು ಪ್ರಮುಖವಾಗಿ ಅವ್ರು ಕೊಟ್ಟಿರುವಂತದ್ದು ಒಂದು ಶೈಕ್ಷಣಿಕ ಉದ್ದೇಶ ಮತ್ತು ಔದ್ಯೋಗಿಕ ಉದ್ದೇಶ. ಇವೆರಡೂ ಕಾರಣಕ್ಕೋಸ್ಕರ ಮೀಸಲಾತಿ ಸೌಲಭ್ಯವನ್ನ ಆ ಸಮುದಾಯಗಳಿಗೂ ಸಹ ನೀಡಬೇಕು ಅಂತ ಅನ್ನೋದನ್ನ ಅವರು ಈ ಒಂದು ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹೀಗಾಗಿ ಈ ಒಂದು ವರದಿಯ ಒಂದು ಪ್ರಕಾರ ಈಗೇನು ಮೀಸಲಾತಿ ಹೊಸ ಒಂದು ವರ್ಗೀಕರಣ ಮಾಡಿದ್ರೆ ಅದರ ಪ್ರಕಾರ ಈ ಒಂದು ಜಯಪ್ರಕಾಶ್ ಹೆಗ್ಡೆ ಅವರು ಕೋಟ್ ಮಾಡಿರುವಂತದ್ದು ಒಟ್ಟು 51%ಗೆ ಅದನ್ನ ಪ್ರಮಾಣ ಹೆಚ್ಚಳ ಮಾಡಿದ್ದೆ. ಅದರಲ್ಲಿ ಪ್ರವರ್ಗ 1A 4%, ಈ ಹಿಂದೆ ಅದರ ಪ್ರಮಾಣ ಕಡಿಮೆ ಇತ್ತು, ಅದನ್ನ ಹೆಚ್ಚಳ ಮಾಡಬೇಕು ಅಂತ ಒಂದು ತೀರ್ಮಾನವನ್ನ ಈ ಒಂದು ವರದಿಯಲ್ಲಿ ಕೊಡಬೇಕು. ಪ್ರವರ್ಗ 1B ಅಂತಂದು ಹೊಸ ಒಂದು ಕ್ಯಾಟಗರಿನ ಸೃಷ್ಟಿ ಮಾಡಲಾಗಿದೆ. ಮೊದಲು ಇದುವರೆಗೆ ಪ್ರವರ್ಗ 1A ಮಾತ್ರ ಇತ್ತು, 1B ಅಂತ ಇರಲಿಲ್ಲ. ಈಗ 1B ಪ್ರವರ್ಗ 1B ಅಂತ ಕ್ರಿಯೇಟ್ ಮಾಡಿ ಅದಕ್ಕೆ 12% ಅಥವಾ 12% ಪ್ರಮಾಣವನ್ನ ನೀವು ಮೀಸಲಾತಿಯ ಸೌಲಭ್ಯ ಕಲ್ಪಿಸಬೇಕು ಅಂತ ಒಂದು ಅಂದ್ರೆ ಇದರಲ್ಲಿ ಯಾರೆಲ್ಲ ಇದುವರೆಗೆ ಸೌಲಭ್ಯವನ್ನ ಪಡ್ಕೊಂಡಿರಲಿಲ್ಲ ಅವರಿಗೆ ಈ ಒಂದು ಪ್ರವರ್ಗ 1B ನಲ್ಲಿ ನೀವು ಅವಕಾಶವನ್ನು ಕೊಡಿ, ಅವ್ರಿಗೂ ಸಹ ಮೀಸಲಾತಿ ಸೌಲಭ್ಯ ಉದ್ಯೋಗ ಮತ್ತು ಏನು ಶಿಕ್ಷಣದಲ್ಲಿ ಸೌಲಭ್ಯ ಸಿಗುತ್ತೆ ಅಂತ ಅನ್ನೋದು ಈ ಒಂದು ವರದಿಯಲ್ಲಿ ಇರುವಂತದ್ದು. ಪ್ರವರ್ಗ 2A ನಲ್ಲಿ ಈಗ ಇದುವರೆಗೆ ಇದ್ದಂತ ಮೀಸಲಾತಿ ಪ್ರಮಾಣವನ್ನ 18 ನೀವು ಮೀಸಲಾತಿ ಪ್ರಮಾಣವನ್ನ 10% ಏರಿಕೆ ಮಾಡಿ ಅಂತ ಅನ್ನೋದು ಇಲ್ಲಿ ಎಂ ಕುಮಾರ್ ಪ್ರವರ್ಗ 1 ಮತ್ತು ಪ್ರವರ್ಗ 1A ಮತ್ತು ಪ್ರವರ್ಗ 1B ಎರಡೂ ಸೇರಿ ಒಟ್ಟು ಪ್ರಮಾಣ 18% ಆಗುತ್ತೆ ಮೀಸಲಾತಿ ಪ್ರಮಾಣ. ಅದೇ ರೀತಿ ಪ್ರವರ್ಗ 2A ಮತ್ತು 2B ಇವೆರಡನ್ನೂ ಸೇರಿಸ್ಕೊಂಡು ಸುಮಾರು 10 ಮತ್ತು 8%, ಅಂದ್ರೆ ಇದರಲ್ಲಿ ಪ್ರವರ್ಗ 2A ಮತ್ತು 2B ಎರಡು ಸೇರಿದ್ರೆ ಒಟ್ಟಾರೆಯಾಗಿ ಸುಮಾರು 18% ಆಗುತ್ತೆ ಮೀಸಲಾತಿ. ಅಲ್ಲಿ ಮುಸ್ಲಿಮು ಸೇರಿದಂತೆ ಇತರ ಎಲ್ಲ ಸಮುದಾಯಗಳಿಗೂ ಸಹ ಮೀಸಲಾತಿ ಪ್ರಮಾಣ ಹೆಚ್ಚಳ ಆಗುತ್ತೆ. ಅದೇ ರೀತಿ ಪ್ರವರ್ಗ 3A ಮತ್ತು 3B ನಲ್ಲಿ ನೀವು ಅದರ ಪ್ರಮಾಣವನ್ನ 7 ಮತ್ತು 8% ಹೆಚ್ಚಳ ಮಾಡಬೇಕು ಅಂತ ಸೂಚಿಸಲಾಗಿದೆ. ನಾ ಇಲ್ಲಿ ಹೇಳ್ತಾ ಇರುವಂತದ್ದು ಅಷ್ಟು ಸಹ ಜನಸಂಖ್ಯೆಗೆ ಅನುಗುಣವಾಗಿ, ಅಂದ್ರೆ ಜನಸಂಖ್ಯೆನ ಯಾರು ಅವ್ರಿಗೆ ಈ ಸಮೀಕ್ಷೆ ಒಳಪಡಿಸಲಾಗಿದೆ ಆ ಒಂದು ಜನಸಂಖ್ಯೆಗೆ ಅನುಗುಣವಾಗಿ ನೀವು ಮೀಸಲಾತಿ ಪ್ರಮಾಣವನ್ನು ಸಹ ಹೆಚ್ಚಳ ಮಾಡಬೇಕು ಅಂತ ಈ ಒಂದು ವರದಿಯ ಪ್ರಮುಖ ಉದ್ದೇಶವಾಗಿದೆ. ಹಾಗಾಗಿ ಆ ಒಂದು ಉದ್ದೇಶದ ಅನ್ವಯವಾಗಿ ನೀವು ಮೀಸಲಾತಿ ಪ್ರಮಾಣವನ್ನು ಸಹ ಹೆಚ್ಚಳ ಮಾಡಿ ಅಂತ ಅನ್ನೋದು. ಅದೇ ರೀತಿ ಒಟ್ಟು ಸೇರಿ SC/ST ಗಳಿಗೆ ಈ ಒಂದು ಪ್ರಮಾಣದಲ್ಲಿ ಎಲ್ಲದನ್ನು ಸೇರಿದಂತೆ ಒಟ್ಟು 70% ಆಗುತ್ತೆ ಅನ್ನೋದು ರಾಜ್ಯ ಸರ್ಕಾರ ಈ ಒಂದು ಸಮಿತಿಯ ಶಿಫಾರಸು. ನಾನೀಗಾಗಲೇ ಉಲ್ಲೇಖ ಮಾಡಿದಂತೆ ಪ್ರವರ್ಗ 1A 1B ಎರಡರಲ್ಲಿ ಒಟ್ಟು 18%, ಈಗಿರುವಂತ ಪ್ರಮಾಣಕ್ಕಿಂತ ಸುಮಾರು 8ರಿಂದ 10% ಪ್ರಮಾಣವನ್ನು ಹೆಚ್ಚಳ ಮಾಡಬೇಕು ಅಂತ. ಪ್ರವರ್ಗ 2A 2B ನಲ್ಲಿ ಸುಮಾರು 18% ಹೆಚ್ಚಳ 18%, ಪ್ರವರ್ಗ 3A 3Bಗೆ ಸುಮಾರು 15%, ಅದೇ ರೀತಿ ಎಲ್ಲ ಒಟ್ಟಾರೆಯಾಗಿ ಒಟ್ಟು 51%. ಮತ್ತು ಈಗ ಹಾಲಿ ಇರುವಂತಹ ವರ್ಗೀಕರಣದಲ್ಲಿ 32% ಮೀಸಲಾತಿ ಇದೆ ಅತ್ಯಂತ ಹಿಂದುಳಿದ ಮತ್ತು ಹಿಂದುಳಿದ ವರ್ಗಗಳಿಗೆ. ಹೀಗಾಗಿ ಇದ್ರ ಮೇಲಂತ ವರ್ಗೀಕರಣ ಮಾಡೋ ಮೂಲಕ ಇತರ ಸಮುದಾಯಗಳು ಸಹ ನ್ಯಾಯವನ್ನ ದೊರಕಿಸ್ಕೊಡ್ಬೇಕು ಅಂತ ಅನ್ನೋದು ಈ ಒಂದು ವರದಿಯಲ್ಲಿರುವಂತಹ ಒಂದು ಶಿಫಾರಸು. ಹಾಗಾಗಿ ನೀವು ಜನಸಂಖ್ಯೆನ ತೆಗೆದುಕೊಂಡ್ರೆ ಇದುವರೆಗೆ ಒಂದಷ್ಟು ಗೊಂದಲಗಳಿತ್ತು ಅಥವಾ ನಿನ್ನೆ ಈಗಾಗಲೇ ಬಿಡುಗಡೆ ಆಗಿರುವಂತಹ ವರದಿ ಪ್ರಕಾರ SC/STಗಳು ಅಥವಾ ಪ್ರವರ್ಗ 1A ಸುಮಾರು 34 ಲಕ್ಷ ಜನಸಂಖ್ಯೆ ಇದ್ದಾರೆ. ಒಟ್ಟು ಜನಸಂಖ್ಯೆ 8.4% ಆಗುತ್ತೆ. ಪ್ರವರ್ಗ 1B 73 ಲಕ್ಷ ಜನ ಇದ್ದಾರೆ. ಈ ಒಂದು ಜನಸಂಖ್ಯೆಗೆ 17% ಈ ಒಂದು ಸಮುದಾಯ ಸೇರ್ಪಡೆ ಆಗ್ತದೆ. ಅದೇ ರೀತಿ ಪ್ರವರ್ಗ 2A ಮತ್ತು 2B 2A ನಲ್ಲಿ 77 ಲಕ್ಷ ಆಗುತ್ತೆ. ಅದೇ ರೀತಿ 2B ನಲ್ಲಿ ಒಟ್ಟು 75 ಲಕ್ಷ ಜನಸಂಖ್ಯೆ ಇದ್ದಾರೆ. ಪ್ರವರ್ಗ 3A ನಲ್ಲಿ 77 ಲಕ್ಷ, ಅದೇ ರೀತಿ ಪ್ರವರ್ಗ 3B ನಲ್ಲಿ 81 ಲಕ್ಷ ಜನಸಂಖ್ಯೆ ಇದೆ ಅಂತ ಅನ್ನೋದು. SC/STಗಳ ಪ್ರಮಾಣವನ್ನ ಈಗಾಗಲೇ ಹಿಂದೆ ಉಲ್ಲೇಖ ಮಾಡುತ್ತೆ. ಪರಿಶಿಷ್ಟ ಜಾತಿಯವರು 1,09 ಲಕ್ಷ, ಪರಿಶಿಷ್ಟ ಪಂಗಡದವರು 42 ಲಕ್ಷ, ಅದೇ ರೀತಿ ಸಾಮಾನ್ಯ ವರ್ಗದವರು 29 ಲಕ್ಷ. ಹೀಗಾಗಿ ಒಟ್ಟು 5,98 ಲಕ್ಷ ಕುಟುಂಬಗಳನ್ನ 5,97 ಲಕ್ಷ ಜನರನ್ನ
ತಲುಪಿ ಈ ಒಂದು ಸಮೀಕ್ಷೆಯನ್ನು ನಡೆಸಲಾಗಿದೆ ಅಂತ ಅನ್ನೋದು ರಾಜ್ಯ ಸರ್ಕಾರದ ಒಂದು ವಾದವಾಗಿದೆ. ಹಾಗಾಗಿ ಬಹುತೇಕ ನಿನ್ನೆ ಸಚಿವರು ಕೊಟ್ಟಂತ ಅದೇ ಒಂದು ಹೇಳಿಕೆ ಪ್ರಕಾರ 94% ಪ್ರಮಾಣವನ್ನ ನಾವು ಈ ಒಂದು ವರದಿನಲ್ಲಿ ಅಥವಾ ಈ ಒಂದು ಮೀಸಲಾತಿಯ ಏನು ಮರುವರ್ಗೀಕರಣ ಇರ್ಬೋದು ಅಥವಾ ಮೀಸಲಾತಿಯನ್ನ ಏನು ಕೊಡೋ ಸಂದರ್ಭದಲ್ಲಿ ಪರಿಷ್ಕರಣೆ ಮಾಡಲಾಗಿತ್ತು, ಅಲ್ಲಿಗೆ ನಾವು ತಲುಪಲಾಗಿದೆ ಅಂತ ಒಂದು ಮಾಹಿತಿಯನ್ನ ಈಗ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಈಗಿರುವಂತ ಜಾತಿ ಜನಸಂಖ್ಯೆ ಪ್ರಕಾರ ಎಸ್ಸಿಗಳು ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡು ಬರ್ತಾ ಇದ್ದು, ST ಅವರು ಅದೇ ರೀತಿ ಪ್ರವರ್ಗ 1B ಮತ್ತು ಪ್ರವರ್ಗ 2A ಇವೆರಡೂ ಸಹ ಏನು 77 ಲಕ್ಷ ಜನಸಂಖ್ಯೆ ಬರ್ತದೆ. ಪ್ರವರ್ಗ 2B ಮತ್ತು 3A 77 ಲಕ್ಷ, ಪ್ರವರ್ಗ 3B 81 ಲಕ್ಷ. ಹೀಗಾಗಿ ಜನಸಂಖ್ಯೆಯಲ್ಲೂ ಸಹ ಇರುವಂತಹ ಒಂದಷ್ಟು ಹಿಂದೆ ಇದ್ದಂತ ಗೊಂದಲಗಳನ್ನ ಬಗೆಹರಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಅದರ ಸ್ಪೆಸಿಫಿಕ್ ಆಗಿ ನಾನು ಈಗ ಉಲ್ಲೇಖ ಮಾಡಿದಂತೆ ಏನು ಮೀಸಲಾತಿಯನ್ನ ಸಂಖ್ಯೆಯನ್ನ ಹೆಚ್ಚಳ ಮಾಡುವ ಮೂಲಕ ಎಲ್ಲಾ ಸಮುದಾಯಗಳಿಗೂ, ಹಿಂದೆ ಈ ರೀತಿ ಇರ್ಲಿಲ್ಲ ಅಂತ ಒಂದು ಆರೋಪ ಇತ್ತು. ಹಿಂದೆ ಒಕ್ಕಲಿಗರು ಮತ್ತು ಲಿಂಗಾಯತರು ಜನಸಂಖ್ಯೆಯನ್ನ ಕಡಿಮೆ ತೋರಿಸಿ OBCಗಳನ್ನ ಅಥವಾ ಕುರುಬರ ಸಂಖ್ಯೆಯನ್ನ ಮತ್ತು OBCಯನ್ನ ವಿಶೇಷವಾಗಿ ಮುಸ್ಲಿಂ ಸಮುದಾಯಗಳ ಜನಸಂಖ್ಯೆಯನ್ನ ಜಾಸ್ತಿ ತೋರಿಸುವ ಮೂಲಕ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ತನಗೆ ಅನುಕೂಲ ತಂದಂತ ತಮ್ಮ ಮತದಾರರ ಯಾರು OBCಗಳು ಮತ್ತು ಕುರುಬ ಸಮುದಾಯ ಇರ್ಬೋದು, SC/STಗಳ ಸಮುದಾಯಗಳು ಕಾಂಗ್ರೆಸ್ ಪಕ್ಷದ ಮತದಾರರು ಅಂತ ಒಂದು ಅಣೆಪಟ್ಟಿ ಇದೆ. ಅದ್ರ ಪ್ರಕಾರ ಆ ಸಮುದಾಯಗಳ ಸಂಖ್ಯೆ ಜಾಸ್ತಿ ಇದೆ ಅಂತ ತೋರಿಸಿ ತಮ್ಮ ಒಂದು ಬೆಳೆಯನ್ನು ಬೇಯಿಸುವಂತ ಪ್ರಯತ್ನವನ್ನ ಮಾಡ್ತಾ ಅಂತ ಆರೋಪ ಇತ್ತು. ಅದರಂತೆ ಈ ವರದಿನಲ್ಲೂ ಸಹ ಲಿಂಗಾಯತರು ಮತ್ತು ಒಕ್ಕಲಿಗರ ಸಂಖ್ಯೆ ಬಹುತೇಕ 70-80 ಲಕ್ಷದ ಒಳಗೆ ಇರೋದನ್ನ ಈ ಒಂದು ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಆದ್ರೆ ಅವರಿಗೆ ಒಂದು ಆ ಸಮುದಾಯಕ್ಕೆ ಅಸಮಾಧಾನ ಆಗಬಾರದು ಅಂತ ಕಾರಣಕ್ಕೋಸ್ಕರ ಆ ಸಮುದಾಯಗಳಿಗೂ ಸಹ ಆರ್ಥಿಕವಾಗಿ, ಸಾಮಾಜಿಕವಾಗಿ ಅನ್ಯಾಯ ಆಗೋದನ್ನು ತಪ್ಪಿಸ್ಲಿಕ್ಕೋಸ್ಕರ ಮೀಸಲಾತಿಯನ್ನ ಮರುವರ್ಗೀಕರಣ ಮಾಡಿ ಅವ್ರಿಗೂ ಸಹ ಮೀಸಲಾತಿ ಪ್ರಮಾಣ ಹೆಚ್ಚಳ ಮಾಡುವ ಮೂಲಕ ಅವ್ರನ್ನು ಸಮಾಧಾನ ಪಡಿಸುವಂತ ಒಂದು ಕೆಲಸವನ್ನ ಜಯಪ್ರಕಾಶ್ ಹೆಗಡೆ ಸಮಿತಿ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಹೀಗಾಗಿ ಇವೆಲ್ಲವನ್ನ ನಾವು ಪರಿಗಣಿಸಿದ್ದೆ ಆದಲ್ಲಿ ಜಯಪ್ರಕಾಶ್ ಹೆಗಡೆ ವರದಿಯಲ್ಲಿ ಇರುವಂತಹ ಅಂಶಗಳು ಅಥವಾ ಹಿಂದೆ ಇದ್ದಂತಹ ಕಾಂತರಾಜ್ ಅವರು ಕೊಟ್ಟಂತ ವರದಿಯ ಅಂಶಗಳಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಆದ್ರೆ ವಿಶ್ಲೇಷಣೆ ವಿಚಾರಗಳಿರ್ಬೋದು, ಶೇಕಡವಾರು ಪ್ರಮಾಣವನ್ನ ಎಷ್ಟು ಹೆಚ್ಚಳ ಮಾಡಬೇಕು ಅಂತ ಅನ್ನೋದಿರ್ಬೋದು, ಇವೆಲ್ಲವನ್ನು ಸಹ ಬೇರೆ ಬೇರೆ ಹಂತದಲ್ಲಿ ವಿಶ್ಲೇಷಣೆ ಮಾಡಿ ಒಂದಷ್ಟು ಕಂಪ್ಯಾರಿಸನ್ ಕೊಡುವ ಮೂಲಕ ಅಥವಾ ಒಂದಷ್ಟು ಹೋಲಿಕೆಗಳನ್ನ ಕೊಡುವ ಮೂಲಕ ಆ ಸಮುದಾಯಗಳಿಗೂ ಸಹ ಅವರು ಸಹ ಆರ್ಥಿಕವಾಗಿ, ಸಾಮಾಜಿಕವಾಗಿ ಅವರು ಸಹ ಅಪ್ಗ್ರೇಡ್ ಆಗ್ಬೇಕು ಅಥವಾ ಅವ್ರಿಗೂ ಸಹ ಅಭಿವೃದ್ಧಿ ಆಗ್ಬೇಕು ಅಂತ ಅನ್ನೋ ಕಾರಣಕ್ಕೋಸ್ಕರ ಮೀಸಲಾತಿ ಪ್ರಮಾಣವನ್ನ ಹೆಚ್ಚಳ ಮಾಡಿ ಅಂತ ಸೂಚನೆ ಕೊಡಲಾಗಿದೆ. ಇನ್ನು ವಿಚಿತ್ರ ಅಂತಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ನಲ್ಲಿ ತಮಿಳುನಾಡು ಸರ್ಕಾರ ಕೊಟ್ಟುವಂತ ಮೀಸಲಾತಿ ಇರ್ಬೋದು ಅಥವಾ ಮಹಾರಾಷ್ಟ್ರ ಸರ್ಕಾರ ಕೊಟ್ಟುವಂತ ಮೀಸಲಾತಿ 70%, 79% ಮೀಸಲಾತಿ ಇನ್ನೂ ಸಹ ಸುಪ್ರೀಂ ಕೋರ್ಟ್ ನಲ್ಲಿ ಪೆಂಡಿಂಗ್ ಇದೆ. ಅಲ್ಲಿ ಇನ್ನೂ ಸಹ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗ್ಬೇಕಾಗತ್ತೆ. ಒಂದ್ ವೇಳೆ ಇವರು 70% ಮೀಸಲಾತಿನ ಕೊಡಬೇಕು ಅಂತ ನನಗಿದ್ರೆ ಕೇಂದ್ರ ಸರ್ಕಾರ ಅದಕ್ಕೆ ಅನುಮತಿ ಕೊಡ್ಬೇಕಾಗತ್ತೆ. ಸಂವಿಧಾನ ತಿದ್ದುಪಡಿ ಆಗುವ ಮೂಲಕ ಈ ರಾಜ್ಯ ಸರ್ಕಾರ ಈಗ ಒಂದ್ ವೇಳೆ ಈ ಒಂದು ವರದಿಯನ್ನು ಅಂಗೀಕಾರ ಮಾಡಿಕೊಂಡು ಮೀಸಲಾತಿಯನ್ನ ಮರುವರ್ಗೀಕರಣ ಮಾಡಿದ್ದೆ ಆದಲ್ಲಿ ಅದಕ್ಕೆ ಒಪ್ಪಿಗೆಯನ್ನು ಕೊಡ್ಬೇಕಾಗತ್ತೆ. ಹಾಗಾಗಿ ಹಿಂದೆ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಈ ಒಳ ಮೀಸಲಾತಿ ಇರ್ಬೋದು, ಬೇರೆ ಬೇರೆ ಮೀಸಲಾತಿಯನ್ನ ನೀವು ಪಂಚಮಿ ಸಮುದಾಯದವರು ಹೋರಾಟ ಮಾಡೋ ಸಂದರ್ಭದಲ್ಲಿ ಅದನ್ನ 2A ಅಂತ ತೆಗೆದ್ಬಿಟ್ಟು ಅಥವಾ 2 ಅನ್ನೋ ಪ್ರವರ್ಗ 2 ಅಡಿ ತೆಗೆದ್ಬಿಟ್ಟು ಅದನ್ನ ಸಂಪೂರ್ಣವಾಗಿ E ಮತ್ತು C ಅಂತ ಕ್ಯಾಟಗರಿನ ಸೃಷ್ಟಿ ಮಾಡ್ಬಿಟ್ಟು ಅವ್ರಿಗೆ ಮೀಸಲಾತಿಯನ್ನು ಕೊಡುವಂತ ಒಂದು ಕೆಲಸ ಮತ್ತು ಅದು ಕೇಂದ್ರ ಸರ್ಕಾರ ಅದಕ್ಕೆ ಅಲ್ಲಿ ತನಕ ಅದು ತಲುಪಲಿಲ್ಲ ಮತ್ತು ಅದು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲಿಲ್ಲ. ಸುಪ್ರೀಂ ಕೋರ್ಟ್ ನಲ್ಲಿ ಅದು ಪ್ರಕರಣ ಬಿದ್ದು ಹೋಗಿದೆ. ಹಾಗಾಗಿ ಈಗ ಕೊಟ್ಟಿರುವಂತ ವರದಿ ರಾಜ್ಯ ಸರ್ಕಾರ ಏನು ಈ ಒಂದು ವರದಿಯನ್ನು ತೆಗೆದುಕೊಂಡಿದೆ. ಆ ವರದಿಯನ್ನ 17ನೇ ತಾರೀಕು ಮಂಡನೆ ಮಾಡಿ ಅದರ ಬಗ್ಗೆ ಸಮಗ್ರವಾಗಿ ಚರ್ಚೆ ನಡೆಸಿ ಎಲ್ಲ ಸಚಿವರುಗಳು, ಒಕ್ಕಲಿಗರು, ಲಿಂಗಾಯತರಿರ್ಬೋದು, ಹಿಂದುಳಿದ ವರ್ಗ ಸಮುದಾಯಗಳು ಎಲ್ಲರೂ ಸಹ ಚರ್ಚಿಸಿ ಈ ಒಂದು ವರದಿಗೆ ಅಂತಿಮ ಮುದ್ರೆಯನ್ನು ಒತ್ತಿ ರಾಜ್ಯ ಸರ್ಕಾರ ಈ ಒಂದು ವರದಿಯನ್ನು ಒಪ್ಪಿಕೊಂಡು ಜಾರಿ ಮಾಡ್ತೇವೆ ಅಂತ ನಿರ್ಧಾರವನ್ನ ತೆಗೆದುಕೊಡ್ತಾರ ಇಲ್ವಾ ಅನ್ನೋದೇ ಯಕ್ಷ ಪ್ರಶ್ನೆ ಆಗಿದೆ. ಹೀಗಾಗಿ ಈ ಸೋರಿಕೆ ಆಗಿರುವಂತಹ ವರದಿಗಳು ಬಹುತೇಕ ಒರಿಜಿನಲ್ ವರದಿಗಳು ಅಥವಾ ಏನು ಒರಿಜಿನಲ್ ವರದಿ ಆಗಿರೋ ಕಾರಣಕ್ಕೋಸ್ಕರ ಈ ಒಂದು ವರದಿಯನ್ನ ಎಲ್ಲ ಸಮುದಾಯಗಳು ಅಥವಾ ಏನು ಒಕ್ಕಲಿಗರು ಮತ್ತು ಲಿಂಗಾಯತ ಸಮುದಾಯಗಳು ಸಹ ಒಪ್ಕೊಳ್ತಾರ ಅಂತ ಪ್ರಶ್ನೆ ಉದ್ಭವಿಸುತ್ತೆ. ಯಾಕೆ ಹಿಂದೆ ಸೋರಿಕೆ ಅಂತ ವರದಿಗಳಿದ್ದಂತ ಆರೋಪ ಅಂತೂ ಇದ್ರಲ್ಲೂ ಸಹ ಮುಂದುವರೆದಿದೆ. ಹೀಗಾಗಿ ಈ ಒಂದು ವರದಿಯ ಮುಂದಿನ ದಿನಗಳಲ್ಲಿ ಯಾವ ಪರಿಣಾಮವನ್ನು ಬೀರುತ್ತದೆ ಸಮಾಜದಲ್ಲಿ, ಸಾಮಾಜಿಕವಾಗಿ ಯಾವ ರೀತಿ ನೀವು ಈಕ್ವೇಷನ್ಗಳು ಕರೀತಾರೆ, ಯಾವ್ಯಾವ ಜಾತಿಗಳು ಒಟ್ಟಾಗ್ತವೆ ಅಂತ ಅನ್ನೋದು, ಅಥವಾ SC/STಗಳು ಮತ್ತು OBCಗಳನ್ನ ಸಂಖ್ಯೆಯನ್ನ ಜಾಸ್ತಿ ತೋರಿಸಿರುವ ಕಾರಣಕ್ಕೋಸ್ಕರ ಇತರ ಸಮುದಾಯಗಳು ಒಟ್ಟಾಗುವಂತದ್ದು ಮತ್ತು ಕಾಂಗ್ರೆಸ್ ವಿರುದ್ಧ ತಿರುಗಿ ಬೀಳುವಂತದ್ದು ಇರ್ಬೋದು. ಈ ರೀತಿ ಬೇರೆ ಬೇರೆ ಒಂದು ರಾಜಕೀಯ ಪರಿಣಾಮಗಳು, ಸಾಮಾಜಿಕ ಪರಿಣಾಮಗಳು, ಆರ್ಥಿಕ ಪರಿಣಾಮಗಳು ಮುಂದಿನ ದಿನಗಳಲ್ಲಿ ಕಂಡು ಬರುವಂತ ಒಂದು ಸಾಧ್ಯತೆ ಇದೆ. ಹೀಗಾಗಿ ಈ ವರದಿಯ
ಇಂಪ್ಲಿಕೇಶನ್ಸ್ ಇದೆಯಲ್ಲ, ಮುಂದಿನ ಪರಿಣಾಮಗಳಿದೆಯಲ್ಲ, ಇದು ದೊಡ್ಡ ಮಟ್ಟದಲ್ಲಿ ರಾಜಕೀಯ ಕ್ಷೋಭೆಗೂ ಕಾರಣವಾಗ್ಬೋದು, ರಾಜಕೀಯ ಕ್ಷಿಪ್ರ ಬೆಳವಣಿಗೆಗೂ ಸಹ ಕಾರಣವಾಗ್ಬೋದು. ಆದ್ರೆ ಅದು ಯಾವ ಸ್ವರೂಪದಲ್ಲಿ ಅದನ್ನ ಸಿದ್ದರಾಮಯ್ಯನವರು ಹ್ಯಾಂಡಲ್ ಮಾಡ್ತಾರೆ ಅಥವಾ ಸಚಿವ ಸಂಪುಟದಲ್ಲಿ ಈ ಒಂದು ವಿಷಯದಲ್ಲಿ ಚರ್ಚೆ ಆಗುತ್ತೆ, ಅದನ್ನ ಅಂಗೀಕಾರ ಮಾಡ್ತಾರ ಅಥವಾ ಅಂಗೀಕಾರ ಮಾಡಿದ್ರೆ ಹಾಗೇನೆ ಮತ್ತೊಂದು ಸಮಿತಿಗೆ ವರ್ಗಾವಣೆ ಮಾಡ್ಕೊಂಡು ಪೆಂಡಿಂಗ್ ಇಡ್ತಾರ ಅನ್ನೋದ್ರ ಮೇಲೆ ಈ ಒಂದು ವರದಿಯ ಜಾರಿ ಮತ್ತು ಅದರ ಪರಿಣಾಮಗಳನ್ನ ಕಾಣುವಂತ ಸಾಧ್ಯತೆ ಇದೆ. ಹೇಮಕುಮಾರ್, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.